ಇಷ್ಟಕ್ಕೂ ನೀವು ಇಂಜಿನಿಯರಿಂಗ್ ಏನಕ್ಕೆ ತಗೊಂಡ್ರಿ ಬ್ರೋ? ನೀವು ಕನ್ಸ್ಕೊಂಡಂಗೆ ಇಂಜಿನಿಯರಿಂಗ್ ಇರಲ್ಲ. ಮೂವೀಸ್ ಅಲ್ಲಿ ತೋರಿಸ್ತಾರಲ್ಲ, ಆರಾಮಾಗಿ ಓಡಾಡ್ಬೋದು, ಇಂಜಿನಿಯರಿಂಗ್ ಲೈಫ್ ಫುಲ್ ಎಂಜಾಯ್ ಮಾಡ್ಬೋದು ಅಂತ ಅನ್ಕೊಂಡ್ ಬರ್ತೀರಾ ನೀವು. ಇಲ್ಲಿ ಕಾಲೇಜಿಗೆ ಬಂದಾಗ ಏನಿರಲ್ಲ ಬ್ರೋ, ಫುಲ್ ಝೀರೋ. ಈವೆಂಟ್ಸ್ ನಡೀತವೆ ನಮ್ಮ ಕಾಲೇಜಲ್ಲಿ, ಆರಾಮಾಗಿ ಎಂಜಾಯ್ ಮಾಡ್ಬೋದು, ಹುಡುಗಿ ನೋಡ್ಕೊಂಡು ಎಂಜಾಯ್ ಮಾಡ್ಕೊಳ್ಬೋದು, ಫುಲ್ ಎಂಜಾಯ್, ಫುಲ್ ಚಿಲ್. ಇಂಜಿನಿಯರಿಂಗ್ ಅಂದ್ರೆ ಫುಲ್ಲು ಆ ಥರ ಅನ್ಕೊಳಕ್ಕೆ ಹೋಗ್ಬೇಡಿ ಬ್ರೋ. ಇಂಜಿನಿಯರಿಂಗ್ ನಿಮ್ಗೆ ರಿಯಾಲಿಟಿ ಗೊತ್ತಿಲ್ಲ. ಇವಾಗ ಎಲ್ಲ ಜಾಬ್ಸ್ ಎಲ್ಲ ರೀಪ್ಲೇಸ್ ಮಾಡ್ತಾ ಇದೆ. ಪ್ರತಿ ಇಯರ್ ಹೆಂಗಿಲ್ಲ ಅಂದ್ರೂ ಇಂಜಿನಿಯರ್ಸ್ 50 ಲಕ್ಷ ಇಂಜಿನಿಯರ್ಸ್ ಔಟ್ಪುಟ್ ಆಗ್ತಾ ಇದಾರೆ. ಎಲ್ರಿಗೂ ಜಾಬ್ ಸಿಗುತ್ತೆ ಅಂತ ಗ್ಯಾರಂಟಿ ಇದೆಯಾ? ಇಲ್ಲ, ಅದು ಹೇಳಕ್ಕಾಗಲ್ಲ ಬ್ರೋ. ಯಾಕಂದ್ರೆ ಎವ್ರಿ ಒನ್ ಬ್ರೋ ಎಲ್ಲ ಸ್ಕಿಲ್ಸ್ ಕಲಿತಾರೆ ಬ್ರೋ, ಎಲ್ಲರೂ ಸ್ಕಿಲ್ಸ್ ಕಲಿತಾರೆ. ನಾನು ಕಲಿಯಲ್ಲ ಅಂತ ಹೇಳ್ತಿಲ್ಲ, ಬಟ್ ಯಾರು ಪರ್ಫೆಕ್ಟ್ ಆಗಿ ಕಲಿಯಲ್ಲ ಬ್ರೋ. ನೀವು ಇಂಜಿನಿಯರಿಂಗ್ ಇವಾಗ ಹೇಳ್ತಾ ಇದೀನಲ್ಲ, ಇಂಜಿನಿಯರಿಂಗ್ ಬಂದ್ಮೇಲೆ ನಿಮ್ಗೆ ಏನೂ ಇರಲ್ಲ ಬ್ರೋ. ಯಾವ ಇವೆಂಟ್ಸು ಇರಲ್ಲ, ಯಾವ ಸ್ಕಿಲ್ಸು ಕಲ್ಸಲ್ಲ. ಕರೆಕ್ಟಾಗಿ ನೀವು ಕಲಿಬೇಕಷ್ಟೇ. ಸಿ ಪ್ರೋಗ್ರಾಮಿಂಗು, ಪೈಥನ್ ಕಲಿತೆ, ಜಾವ ಕಲಿತೆ ಬ್ರೋ, ಎಲ್ಲ ಸ್ಕಿಲ್ಸ್ ಕಲಿಬೇಡ್ರಿ. ಒಂದೇ ಸ್ಕಿಲ್ಸ್ ಆಗಲಿ ಪರ್ಫೆಕ್ಟ್ ಆಗಿ ಕಲೀರಿ. ನಿಜವಾಗ್ಲೂ ನೀವು ಅನ್ಕೊಂಡಂಗೆ ಇಂಜಿನಿಯರಿಂಗ್ ಇಲ್ಲ. ಅಟೆಂಡೆನ್ಸ್ ಪ್ರೆಷರ್, CI, ಇಂಟರ್ನಲ್ಸ್, ಅಸೈನ್ಮೆಂಟ್, ಪ್ರಾಜೆಕ್ಟ್ಸ್. ಇಂಜಿನಿಯರಿಂಗ್ 4 ವರ್ಷ ಸಿನಿಮಾನೇ ಬ್ರೋ. ನಿಮ್ದೇ ಒಂದು ಸಿನಿಮಾ ಆಗುತ್ತೆ. ನಿಜವಾಗ್ಲೂ ದಯವಿಟ್ಟು ಹೇಳ್ತಾ ಇದ್ದೀನಿ, ಇವಾಗ ನೀವು ಬಿಫೋರ್ ಗೋಯಿಂಗ್ ಟು ಇಂಜಿನಿಯರಿಂಗ್ ಇವಾಗ ಸ್ಕಿಲ್ಸ್ ಕಲೀರಿ. ಯಾವುದೋ ಒಂದು ಲ್ಯಾಂಗ್ವೇಜ್ ಪರ್ಫೆಕ್ಟ್ ಆಗಿ ಕಮ್ಯುನಿಕೇಶನ್ ಸ್ಕಿಲ್ ಬಿಲ್ಡ್ ಮಾಡ್ಕೊಳ್ಳಿ. ನಿಮ್ಗಂತ ಒಂದು ಕೆರಿಯರ್ ಬಿಲ್ಡ್ ಮಾಡ್ಕೊಳ್ಳಿ. ನಿಜವಾಗ್ಲೂ ಇವಾಗ ಹೇಳ್ತಾ ಇದ್ದೀನಿ ಬ್ರೋ, ನೀವು ಕಾಲೇಜ್ಗೆ ಹೋದ್ಮೇಲೆ ಏನೇನು ಇರಲ್ಲ. ಇವಾಗ ಕಾಲೇಜ್ಗೆ ಹೋದ್ಮೇಲೆ ಹೆಂಗಿದ್ರು ನೀವು ಬೈಕೊಳ್ಳೇಬೇಕು ನಿಮ್ಮ ಕಾಲೇಜ್ನು. ದಯವಿಟ್ಟು ಹೇಳ್ತಾ ಇದ್ದೀನಿ, ಆಸ್ ಎ ಸೀನಿಯರ್ ಆಗಿ ದಯವಿಟ್ಟು ಒಳ್ಳೆ ಸ್ಕಿಲ್ಸ್ ಕಲೀರಿ. ನಾನು ಹೇಳೋದು ನಿಮಗೆ ಸ್ವಲ್ಪ ನೋವಾಗ್ಬೋದು. ದಯವಿಟ್ಟು ನೀವು ಅನ್ಕೊಂಡಂಗೆ ಇಂಜಿನಿಯರಿಂಗ್ ಇರಲ್ಲ. ಎಷ್ಟೊಂದು ಸ್ಕ್ಯಾಮ್ಸ್ ಎಲ್ಲ ನಡೀತಾ ಇದ್ದಾವೆ ಇಂಜಿನಿಯರಿಂಗ್ಸ್ ಅಲ್ಲಿ. ಇವಾಗ ಎಷ್ಟು ಯಾವ ಇಂಟರ್ನ್ಶಿಪ್ ಕೊಡಿಸ್ತೀವಿ, ಆ ಜಾಬ್ ಕೊಡಿಸ್ತೀವಿ, ಈ ಜಾಬ್ ಕೊಡಿಸ್ತೀವಿ ಅಂತ ಎಷ್ಟೋ ಜನ ಸ್ಕ್ಯಾಮರ್ಸ್ ಎಲ್ಲ ನಿಮಗೆ ಲಿಂಕ್ ಎಲ್ಲ ಕಳಿಸ್ತಾ ಇರ್ಬೋದು. ದಯವಿಟ್ಟು ನೀವು ಅನ್ಕೊಂಡಂಗೆ ಇಂಜಿನಿಯರಿಂಗ್ ಇರಲ್ಲ, ಎಷ್ಟೊಂದು ಕಷ್ಟ ಇರುತ್ತೆ. ಒಂದೇ ಸ್ಕಿಲ್ ಆಗಿ ಪರ್ಫೆಕ್ಟಾಗಿ ಕಲೀರಿ. ದಯವಿಟ್ಟು ಪ್ರತಿಯೊಬ್ಬನಿಗೆ ಹೇಳ್ಕೊಳ್ಳೋದು ಇಷ್ಟೇ. ನೀವು ಇಂಜಿನಿಯರಿಂಗ್ ಅಂದಮೇಲೆ, ನಾನು ಅವಾಗ ಹೇಳಲ್ಲ, ಇಂಜಿನಿಯರಿಂಗ್ ಅಂದರೆ ಜಾಸ್ತಿ ಟೈಮ್ ಸಿಗುತ್ತೆ, ನೀವೇನು ಬೇಕಾದ್ರೂ ಮಾಡ್ಬೋದು, ಬಟ್ ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕಷ್ಟೇ. 4 ವರ್ಷ ನೀವು 1 ಸೆಕೆಂಡ್ ವೇಸ್ಟ್ ಮಾಡ್ಕೊಂಡ್ರೆ ನಿಮ್ಮ 4 ವರ್ಷ ಇಂಜಿನಿಯರಿಂಗ್ ವೇಸ್ಟ್ ಬ್ರೋ. ಸುಮ್ಮನೆ ಏನಕ್ಕೆ ಗೊತ್ತೀರಿ ಇಂಜಿನಿಯರ್ಸು? ಯಾಕೆ ತಗೊಂತೀರಿ ಇಷ್ಟಕ್ಕೂ? ನೀವು ಅನ್ಕೊಂಡಂಗೆ ಇರಲ್ಲ ಬ್ರೋ. ದಯವಿಟ್ಟು ಪ್ರತಿಯೊಬ್ಬರಿಗೂ ಹೇಳೋದು ಇಷ್ಟೇ, ಇಂಜಿನಿಯರಿಂಗ್ ಹೋಗೋಕ್ಕಿಂತ ಮುಂಚೆ ತಿಳ್ಕೊಳ್ಳಿ ಫಸ್ಟು. ಡಾರ್ಕ್ ರಿಯಾಲಿಟಿ ತಿಳ್ಕೊಂಡು ಹೋಗಿ. ನೀವು ಅನ್ಕೊಂಡಂಗೆ ಇರಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಕೇಳಿ. ನೀವು ಅನ್ಕೊಂಡಂಗೆ ಇಂಜಿನಿಯರಿಂಗ್ ಇರಲ್ಲ. ನನಗೇನೋ ಟಾಪ್ ಕಾಲೇಜ್ ಸಿಕ್ಕತ್ತೆ ಬ್ರೋ, ನಾನು ಆರಾಮಾಗಿರ್ತೀನಿ, ಒಳ್ಳೆ ರ್ಯಾಂಕ್ ತೆಗ್ದಿದ್ದೀನಿ ಬ್ರೋ. ನೀವು ಸೆಕೆಂಡ್ PUC ಅಲ್ಲಿ ಓದ್ರಲ್ಲ, ಆ ಥರ ಅಲ್ಲ ಇಂಜಿನಿಯರಿಂಗ್. ಅಲ್ಲಿ ಇಂಪಾರ್ಟೆನ್ಸ್ ಕ್ವಶನ್ ಕೊಡ್ತಾರೆ, ನೀವು ಓದ್ಬಿಟ್ಟು ಮಾರ್ಕ್ಸ್ ತೆಗೆ ದೊಡ್ಡ ವಿಷಯನೇ ಅಲ್ಲ ಬ್ರೋ. ನಿಮ್ಮ ಪ್ರಕಾರ ಮಾರ್ಕ್ಸ್ ತೆಗೆದ್ರೆ ದೊಡ್ಡ ವಿಷಯನಾ ಬ್ರೋ? ಮಾರ್ಕ್ಸ್ ಯಾರು ಬೇಕಾದ್ರೂ ತೆಗಿತಾರೆ, CGPA ಯಾರು ಬೇಕಾದ್ರೂ ಇಂಜಿನಿಯರಿಂಗ್ ಅಲ್ಲಿ ತೆಗಿತಾರೆ. ಬಟ್ ನೀವು ಇಂಜಿನಿಯರಿಂಗ್ ಅಲ್ಲಿ ಏನು ಕಲ್ತ್ರಿ? ನಿಮ್ಗೂ ನಿಮ್ಮ ಫ್ರೆಂಡ್ಸ್ಗೂ ಏನು ಡಿಫ್ರೆನ್ಸು? ಅವನಿಗೂ ನಿನ್ಗೂ ಯೂನಿಕ್ ಏನು? ಸ್ಪೆಷಲ್ ಸ್ಕಿಲ್ ಏನು ಬ್ರೋ ನಿನ್ಗೂ? ನಾನು ಹೇಳ್ತಾ ಇದ್ದೀನಲ್ಲ ಬ್ರೋ, ನೀವು ಅನ್ಕೊಂಡಂಗೆ ಇರಲ್ಲ. ದಯವಿಟ್ಟು ನನ್ನ ಮಾತು ಕೇಳಿ. ನನ್ನ ಮಾತು ಸ್ವಲ್ಪ ನಿಮಗೆ ನೋವು ಅನಿಸ್ಬೋದು. ದಯವಿಟ್ಟು ಏನು ಹೇಳ್ತೀನಿ ಅಂತ ಪ್ಲೀಸ್ ದಯವಿಟ್ಟು ಕೇಳಿ, ಕೊನೆ ತನಕ ನೋಡಿ ಬ್ರೋ. ನೀವು ಸೆಕೆಂಡ್ ಇಯರಲ್ಲಿ ಮಾರ್ಕ್ಸ್ ತಗೊಂಡು ಇಂಜಿನಿಯರಿಂಗ್ ಬಂದಿದ್ದೀರಾ, ಚೆನ್ನಾಗೆ ಇಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ಬೋದು, ಚಿಲ್ ಮಾಡ್ಬೋದು, ಫುಲ್ ಲೈಫ್ ಫುಲ್ ಜಾಲಿ ಅಂತ ಅನ್ಕೊಂಡು ಬಂದಿರ್ತೀರಾ. ನಿಜವಾಗ್ಲೂ ಹಂಗಿರಲ್ಲ. ದಯವಿಟ್ಟು ಒಳ್ಳೆ ಸ್ಕಿಲ್ಸ್ ಕಲೀರಿ. ನಿಮ್ಮ ಪೇರೆಂಟ್ಸ್ ಇದುವರೆಗೂ ನಿಮ್ಗೋಸ್ಕರ ಎಷ್ಟೊಂದು ಇನ್ವೆಸ್ಟ್ ಮಾಡಿರ್ತಾರೆ ಅಮೌಂಟು, ಆ ಮನಿ ಎಲ್ಲ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನೀವು ಫಸ್ಟ್ ಸ್ಟ್ಯಾಂಡರ್ಡಿಂದ ಅಪ್ ಟು ಇಂಜಿನಿಯರಿಂಗ್ ಲೈಫ್ವರೆಗೂ ನಿಮ್ಮ ಪೇರೆಂಟ್ಸ್ ಎಷ್ಟೊಂದು ಸ್ಯಾಕ್ರಿಫೈಸ್ ಮಾಡಿರ್ತಾರೆ, ನಿಮಗೋಸ್ಕರ ಕಷ್ಟಪಟ್ಟು ದುಡ್ದಿರ್ತಾರೆ. ಅವ್ರ ಕಷ್ಟನ ವೇಸ್ಟ್ ಮಾಡಬೇಡಿ ಪ್ಲೀಸ್. ದಯವಿಟ್ಟು ಯಾರು ವೇಸ್ಟ್ ಮಾಡಬೇಡಿ. ಒಳ್ಳೆ ಸ್ಕಿಲ್ಸ್ ಕಲೀರಿ. ನಿಜವಾಗ್ಲೂ ಇವಾಗ ಜಾಬ್ ಸಿಗೋದಂತೂ ಕನ್ಸಲ್ಲ ಅಷ್ಟೇ. ನೀವು ಅನ್ಕೋಬೋದು ಬ್ರೋ, ಎಲ್ಲ ಸ್ಕಿಲ್ಸ್ ಕಲ್ತಿದ್ದೀನಿ, ನನ್ಗೇನು ಬ್ರೋ ಜಾಬ್ ಸಿಗುತ್ತೆ ಅಂತ. ಆ ಥರ ಅನ್ಕೊಳ್ಳೋಕ್ಕೆ ಹೋಗ್ಬೇಡಿ ಬ್ರೋ. ಬಿಕಾಸ್ ಎಲ್ಲ ಇಂಜಿನಿಯರ್ಸು ಸ್ಕಿಲ್ಸ್ ಕಲಿತಾರೆ, ಬಟ್ ಯಾರು ಪರ್ಫೆಕ್ಟಾಗಿ ಕಲಿಯಲ್ಲ. ದಯವಿಟ್ಟು ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಅಂತ ನನ್ನ ಮಾತು ಕೇಳಿಸ್ಕೊಳ್ಳಿ. ನಿಮ್ಗೇನ ಜಾಸ್ತಿ ಬೇಜಾರು ಮಾಡಿಸಿದ್ರೆ ದಯವಿಟ್ಟು ಕ್ಷಮಿಸಿ ನನ್ನನ್ನು. ಇವಾಗ ನೀವು ಫಸ್ಟ್ ಇಯರು ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿರ್ತೀನಿ ಬ್ರೋ. ಯಾಕೆ ಬ್ರೋ ಸುಮ್ಮನೆ ನಾನು ಇಂಜಿನಿಯರಿಂಗ್ ಹೇಳ್ಕೊಳ್ಳೋಕ್ಕೋಸ್ಕರ ಮಾಡಿದ್ದೀನಿ ಅಂದರೆ ನಿಮ್ಮ ಇಷ್ಟ ಬ್ರೋ. ನಿಮಗೆ ನಿಮ್ಮ ಪೇರೆಂಟ್ಸ್ದು ಒಂದು 50 ಲಕ್ಷ ಆಸ್ತಿ ಇದೆ ಅಂದರೆ ನಿಮ್ಮ ಇಷ್ಟ ಬ್ರೋ. ಯಾಕಂದರೆ ಎಷ್ಟೋ ಜನ ಬಡವರು ಇಂಜಿನಿಯರಿಂಗ್ ಕನ್ಸ್ಕೊಂಡಿರ್ತೀವಿ ನಾವು. ಎಷ್ಟೋ ಜನ ಇಂಜಿನಿಯರಿಂಗ್ ಆಗಬೇಕಂತ ನಮ್ಮ ಪೇರೆಂಟ್ಸಿಗೆ ಹೇಳ್ಕೊತಾ ಇರ್ತಾರೆ, ಇವ್ರಿಗೆ ನಮ್ಮ ಮಗ ಇಂಜಿನಿಯರಿಂಗ್ ನೋಡ್ತಾ ಇದ್ದಾನೆ ಅಂತ. ಬಟ್ ನಾವು ನೋಡ್ತಾ ಇದ್ರೆ ಏನು ಮಾಡ್ತಿಲ್ಲ, ಫ್ರೆಂಡ್ ಜೊತೆ ಸುತ್ತಿ, ಅವ್ರ ಜೊತೆ ಇವ್ರ ಜೊತೆ ಸುತ್ತಿ ಲೈಫ್ ತುಂಬ ಹಾಳು ಮಾಡ್ಕೊತಾ ಇದ್ದೀನಿ. ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಕಲಿತಾ ಇದ್ದೀವಿ.
ಸಿಗರೇಟ್ ಹೊಡಿಯೋದು, ಎಣ್ಣೆ ಹೊಡಿಯೋದು, ಆ ಥರ ಎಲ್ಲ ಕಲಿಯಕ್ಕೆ ಹೋಗ್ಬೇಡಿ. ನಿಜವಾಗ್ಲೂ ಇಂಜಿನಿಯರಿಂಗ್ ನೀವು ಅನ್ಕೊಂಡಂಗೆ ಇರಲ್ಲ. ನಿಮ್ ಬಂದ್ಮೇಲೆ ಗೊತ್ತಾಗುತ್ತೆ. ಇವಾಗ ನೀವು ರದ್ದಲ್ಲಿದ್ದೀರಾ, ಇನ್ನೇನು ಕಾಲೇಜ್ ಓಪನ್ ಆಗುತ್ತೆ, ಆರಾಮಾಗಿ ಹೋಗಿ ಎಂಜಾಯ್ ಮಾಡ್ತೀನಿ ಬ್ರೋ. ಫುಲ್ ಲೈಫ್ ತುಂಬಾ ಎಂಜಾಯ್ ಮಾಡ್ತೀನಿ. 4 ವರ್ಷನ ಫುಲ್ ಎಂಜಾಯ್ ಅಂದ್ರೆ ನಾನು ಏನು ಹೇಳಕ್ ಹೋಗಲ್ಲ ಬ್ರೋ. ಇಷ್ಟಕ್ಕೂ ನಾನು ಹೇಳಕ್ ನಿಮ್ಗೆ ಯಾರು ಬ್ರೋ, ಯಾವುದೇ ಸೀನಿಯರ್ ಒಬ್ಬ ಫ್ರೆಂಡ್ ಆಗಿ ಹೇಳ್ತಾ ಇದ್ದೀನಿ ಬ್ರೋ, ದಯವಿಟ್ಟು ಇವಾಗಿಂದನೇ ಒಳ್ಳೆ ಸ್ಕಿಲ್ಸ್ ಕಲೀರಿ. ಇವಾಗ ರದ್ದಲ್ಲಿದ್ದೀರ ತಾನೇ, ಆರಾಮಾಗಿ ಇನ್ನೂ ಓಪನ್ ಆಗಿ ಟೈಮ್ ಇದೆ, ಸ್ವಲ್ಪ ಒಳ್ಳೆ ಸ್ಕಿಲ್ಸ್ ಕಲಿ. HTML CSS ಕಲೀರಿ. HTML CSS ಬರೀ 3 ದಿವಸದಲ್ಲಿ ನೀವು ಕಲಿಬೋದು ಕರೆಕ್ಟಾಗಿ. ನೀವು ಬಿಫೋರ್ ಗೋಯಿಂಗ್ ಟು ಇಂಜಿನಿಯರಿಂಗು ಕಮ್ಯುನಿಕೇಶನ್ ಸ್ಕಿಲ್ಸ್ ಕಲೀರಿ. ನಿಮ್ಗೆ ಇಷ್ಟ ಬಂದಿದ್ದು ಬ್ರೋ, ವಿಡಿಯೋ ಎಡಿಟಿಂಗು, ಡ್ಯಾನ್ಸಿಂಗು, ಸಿಂಗಿಂಗು, ಏನಾದರೂ ಪರವಾಗಿಲ್ಲ ಕಲೀರಿ. ನಮ್ಮ ಮಾತು ಬೇಜಾರಾಗಿಸಿ ದಯವಿಟ್ಟು ಕ್ಷಮಿಸಿ ನನ್ನ ಅಂತ ಕೇಳ್ಕೊಳ್ತಾ ಇದ್ದೀನಿ. ದಿಸ್ ಈಸ್ ಅಕ್ಷಯ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯಸ್, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗಾಯ್ಸ್. ದಯವಿಟ್ಟು ಯಾರು ಸಹ ಈ ವಿಡಿಯೋಯಿಂದ ಡಿಸಪಾಯಿಂಟ್ ಆಗಬೇಡಿ. ಈ ವಿಡಿಯೋಯಿಂದ ನೀವು ಮೋಟಿವೇಶನ್ ಆಗಿ ತಗೊಂಡು ನಿಮ್ಮ ಇಂಜಿನಿಯರಿಂಗ್ ಲೈಫ್ ಫುಲ್ ಏನೋ ಒಂದು ಅಚೀವ್ ಮಾಡಿ, ನಿಮ್ಗಂತ ಒಂದು ಯೂನಿಕ್ ಐಡೆಂಟಿಟಿ ಅಂದರೆ ಪರ್ಸನಲ್ ಬ್ರ್ಯಾಂಡಿಂಗ್ ಇರಲಿ. ದಯವಿಟ್ಟು ಯಾರನ್ನ ಬೇಜಾರಾಗಿದ್ರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಗಾಯ್ಸ್, ಪ್ಲೀಸ್ ದಯವಿಟ್ಟು ಕ್ಷಮಿಸಿ ಆಯ್ತಾ.